ಸತ್ಪುರುಷರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಆದಿಗುರು ಶಂಕರಾಚಾರ್ಯರ ಕಡೆ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತ್ವಂ, ನಿಶ್ಚಲತ್ವೇ ಜೀವನ್ಮುಕ್ತಿ. ಜೀವನ್ಮುಕ್ತಿ ಎಲ್ಲಿಂದಪ್ಪ ಅಂತಂದ್ರೆ ನಾವು ಸತ್ಸಂಗದಿಂದ ಈ ಜೀವನ್ಮುಕ್ತಿನ ಹೊಂದ್ಬೋದು ಅಂತ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ನಾವು ಈ ಜೀವನ್ಮುಕ್ತಿ ಹೊಂದೋದಕ್ಕೆ ಸತ್ಸಂಗ ಎಲ್ಲಿರ್ತದೆ, ಎಲ್ಲಿ ಭಜನೆ ನಡೀತಿರ್ತದೆ, ಎಲ್ಲಿ ಕೀರ್ತನೆ ನಡೀತದೆ, ಎಲ್ಲಿ ಪ್ರವಚನ ನಡೀತಿರ್ತದೆ, ಅಲ್ಲಿ ನಾವು ನಮ್ಮ ಮನಸ್ಸನ್ನ ತೊಡಗಿಸಿಕೊಂಡಾಗ ನಾವು ನಮ್ಮ ಜೀವನದ ಒಂದು ಮುಕ್ತಿಯನ್ನ ಕಾಣಬಹುದು. ಜೀವನದ ಮುಕ್ತಿಯನ್ನು ಕಾಣೋದಕ್ಕೆ ನಾವು ಪ್ರಪಂಚನ ಮಾಡ್ಬೇಕಲ್ಲಪ್ಪ ಜೊತೆಗೆ. ಹೌದು, ಪ್ರಪಂಚನ ಮಾಡು, ಆದ್ರೆ ಒಂದ್ ಕಡೆ ಹೇಳ್ತಾರೆ ಮಹಾರಾಜರು, ಅವಧೂತರು ಒಂದ್ ಕಡೆ ಹೇಳ್ತಾರೆ, ನೀನು 75% ಪಾರಮಾರ್ಥಿಕವನ್ನು ಮಾಡು, 25% ಇನ್ನು ಪ್ರಪಂಚನ ಮಾಡು ಅಂತ ಹೇಳ್ತಾರೆ. ನಮ್ದೇನಾಗ್ಬಿಟ್ಟಿದೆಯಪ್ಪ ಅಂತಂದ್ರೆ ನಾವು 75-22 ನಡುವೆ ಇರೋದು ಏನಪ್ಪಾ ಅಂದ್ರೆ 5 ಅದರಲ್ಲಿ ಮುಖ್ಯವಾಗಿದೆ. ಹಂಗಾಗಿ 5 ಮಾತ್ರ ಪಾರಮಾರ್ಥಿಕವನ್ನು ಮಾಡೋಣ, ಇನ್ನು ಉಳಿದ 95 ಪ್ರಪಂಚನ ಮಾಡೋಣ ಅಂತ ನಾವು ಯೋಚನೆ ಮಾಡ್ಬಿಟ್ಟಿದೀವಿ. ಹಂಗಾಗಿ ನಾವೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಪ್ರಪಂಚದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗ್ತಾ ಇದೀವಿ. ಇದು ಯಾಕಪ್ಪ ಈಗ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ, ಹೋದ ವಾರ ಅಚಾನಕ್ಕಾಗಿ ನಮ್ಮ ಗುರುಗಳ ಭೇಟಿ ಆಯ್ತು. ಗುರುಗಳು ಇಲ್ಲ, ಭಜನೆಯನ್ನ ಮಾಡಕ್ ಚಾಲು ಮಾಡಿದ್ರೆ ಅಂದ್ಮೇಲೆ ಭಜನೆ ಒಳಗೆ ಒಂದು 10 ನಿಮಿಷ ಆದ್ರೂ ಸ್ವಾಮಿ ಯಾವ್ದಾದ್ರು ಒಂದು ಕಥೆಯನ್ನ ಚಾಲು ಮಾಡ್ರಿ ಅಂತ ಅವ್ರು ಆಜ್ಞೆ ಮಾಡಿದಕ್ಕೋಸ್ಕರ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಒಂದ್ಸಾರಿ ಏನಾಗುತ್ತೆ, ಒಬ್ಬ ಬ್ರಾಹ್ಮಣ, ಶ್ರೀಮಂತ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಏನಾಗುತ್ತೆ, ಅವನಿಗೆ ಒಂದು ರೋಗವನ್ನು ಅಂಟ್ಮಾಡುತ್ತೆ, ದೇಹ ಬಾಧೆ ಚಾಲು ಆಗುತ್ತೆ. ಅವನು ಈ ದೇಹ ಬಾಧೆಯನ್ನು ಕಳ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ತನ್ನ ಊರನ್ನ ಬಿಟ್ಟು ಹೊರಟು ಬರ್ತಾನೆ. ಬಂದಾಗ ಅವನು ಚಿಂಚೋಡಿ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾನೆ. ಆದ್ರೆ ಅವನು ಗಣಪತಿಯನ್ನ ಬಹಳ ನಂಬಿರ್ತಾನೆ. ಗಣಪತಿಯನ್ನ ಆರಾಧ್ಯ ದೈವ ಅನ್ಕೊಂಡು ಗಣಪತಿಯನ್ನ ಪ್ರತಿನಿತ್ಯ ಧ್ಯಾನವನ್ನ ಮಾಡ್ತಾ ಇರ್ತಾನೆ. ಗಂಟೆಗಟ್ಲೆ ಧ್ಯಾನ ಕೂತ್ರೆ ಅದನಿಗೆ ಅರಿವೇ ಇರ್ತದಿಲ್ಲ. ಆ ರೀತಿ ಗಣಪತಿ ಧ್ಯಾನ ಮಾಡ್ತಾ ಇರ್ತಾನೆ. ಆ ದಾರಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ. ಆ ಗಣಪತಿ ಮೋರ್ಯ ಗಣಪತಿ ದೇವಸ್ಥಾನ ಅಂತ ಅದೊಂದು ಸಿಗುತ್ತೆ. ಬಹಳ ಖುಷಿ ಆಗುತ್ತೆ ನನಗೆ, ಇಲ್ಲ ನನ್ನ ಆರಾಧ್ಯ ದೈವ ಸಿಕ್ಕಿದಾನೆ, ಇಲ್ಲೇ ನನ್ನ ಈ ಭವಬಾಧೆಯನ್ನ ಕಳ್ಕೊಂಡು ನಾನು ಮುಂದೆ ಏನಾದ್ರು ಮಾಡಿ ಸಾಗಬೇಕು ಅಂತ ಯೋಚನೆ ಮಾಡಿ ಆ ಮೋರ್ಯ ದೇವಸ್ಥಾನದ ಒಳಗಡೆ ಕೂತ್ಬಿಟ್ಟು ಅವನು ಏನ್ ಮಾಡ್ತಾನೆ, ಧ್ಯಾನವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಧ್ಯಾನ ಮಾಡ್ತಾ 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 ಇರ್ತಾನೆ. ರಾತ್ರಿ ಆಗುತ್ತೆ. ರಾತ್ರಿ ಗಣಪತಿ ಕನಸಲ್ಲಿ ಬರ್ತಾನೆ. ಬಂದು ಹೇಳ್ತಾನೆ, ಮೋರ್ಯ ಬಂದು ಹೇಳ್ತಾನೆ ಕನಸಲ್ಲಿ, ನೋಡು ಹಿಂಗೆ ಚಿದಂಬರ ಮಹಾಸ್ವಾಮಿಗಳು ಅಂತ ಹೇಳ್ಬಿಟ್ಟು ಅವತಾರನ್ನ ತಾಳಿದ್ದಾರೆ, ಅವರನ್ನ ಹೋಗಿ ಭೇಟಿಯಾಗು. ಜೊತೆಗೆ ಏನಪ್ಪಾ ಅಂತಂದ್ರೆ ಒಬ್ಬ ಬ್ರಾಹ್ಮಣ, ಅವನು ವೈದಿಕ ಬ್ರಾಹ್ಮಣ, ಜೊತೆಗೆ ಅವನನ್ನ ನೀನು ಒಂದು ಸುತ್ತರಿಬೇಕು. ಅವನನ್ನ ಸುತ್ತರಿಯೋದ್ರಿಂದ ನಿನ್ನ ರೋಗಗಳೆಲ್ಲ ಬಾಧೆಗಳು ಹೋಗ್ತವೆ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ ನಂಬಿಕೆ ಬರೋದಿಲ್ಲ. ಎಚ್ಚರಗೊಂಡಾಗ ಅವಾಗ ವಾಣಿ ಅವನ ಕಿವಿಯಲ್ಲಿ ಮತ್ತೆ ಕಸರಿಸುತ್ತೆ. ಅವಾಗ ಅವನು ಯೋಚನೆ ಮಾಡ್ತಾನೆ, ಇಲ್ಲ ಗಣಪತಿ ಆಗದೆ ಇರತಕ್ಕಂತ ಕೆಲಸ ಆ ಮನುಷ್ಯನಿಗೆ ಏನಾಗ್ತದೆ, ಆಗ ಸಾಧ್ಯನಾ ಅಂತ ಯೋಚನೆ ಮಾಡ್ತಾನೆ. ಅದ್ರಲ್ಲಿ ಗಣಪತಿ ಏನ್ ಹೇಳ್ತಾನೆ ಅಂದ್ರೆ, ಬ್ರಹ್ಮಚಾರಿಗೆ ನೀನು ಒಂದು ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅವನ್ ಬ್ರಹ್ಮಚಾರಿ ಹೌದಾ, ಯಾಕಂದ್ರೆ ಅವ್ನಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಅವನ್ ಬ್ರಹ್ಮಚಾರಿ ಆಗೋದು ಹೇಗ್ ಸಾಧ್ಯ ಅಂತ ಅವ್ನು ಯೋಚನೆ ಮಾಡ್ತಾನೆ. ಆದ್ರೂ ಮತ್ತೆ ಅವನ್ ಏನ್ ಮಾಡ್ತಾನೆ, ಇಲ್ಲ ನಾನು ಗಣಪತಿನ ಬಿಟ್ಟು ಹೋಗ್ಲೇಬಾರ್ದು ಅಂತ ಹೇಳಿ ಮತ್ತೆ ಗಣಪತಿನ ಏನ್ ಮಾಡ್ತಾನೆ, ಮತ್ತೆ ಧ್ಯಾನಕ್ಕೆ ಹೋಗ್ತಾನೆ. ಗಣಪತಿ ಮತ್ತೆ ವಾಪಸ್ ಹೇಳ್ತಾನೆ, ಇಲ್ಲ ನೀನ್ ಅಲ್ಲಿ ಹೋದ್ರೆ ಮಾತ್ರ ನಿನ್ ಕೆಲಸ ಆಗ್ತದೆ, ಇಲ್ಲ ಅಂದ್ರೆ ನನ್ನಿಂದ ಏನ್ ಕೆಲಸ ಆಗಲ್ಲ, ಅದನ್ನ ನೀನ್ ಇಲ್ಲಿಂದ ಹೊರಡು ಅಂತ ಆಜ್ಞೆಯನ್ನು ಕೊಟ್ಟ ಮೇಲೆ ಅವನು ಅಲ್ಲಿಂದ ಹೊರಟು ಬಿಟ್ಟು ಸೀದಾ ಚಿದಂಬರ ಮಹಾಸ್ವಾಮಿಗಳು ಎಲ್ಲಿರ್ತಾರ ಅಲ್ಲಿ ಹುಡ್ಕೊಂಡ್ ಬರ್ತಾನೆ. ಬಂದು ಚಿದಂಬರ ಮಹಾಸ್ವಾಮಿಗಳನ್ನ ಮಾತಾಡ್ತಾನೆ, ನನಗೆ ಈ ಗಣಪತಿ ಆಜ್ಞೆ ಮಾಡಿದಾನೆ, ಹಾಗಾಗಿ ನೀವು ಬ್ರಹ್ಮಚಾರಿಗಳು ಅಂತ ಹೇಳಿದಾನೆ, ಹಾಗಾಗಿ ನಾನು ನಿಮ್ಮನ್ನ ಒಂದು ಪ್ರದಕ್ಷಿಣೆ ಹಾಕ್ಲೇಬೇಕು ಅಂತ. ಅವಾಗ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರೆ, ಯಾಕಂದ್ರೆ ಮೋಹನ ಬೀರ್ತಾರ ಅವನ ಮೇಲೆ, ನಾನು ಬ್ರಹ್ಮಚಾರಿ ಎಲ್ಲ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನ ಕೇಳು, ನನಗೆ ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ, ಪ್ರಪಂಚದಲ್ಲಿ ನಾನು ಇದ್ದೀನಿ, ನಿಮ್ ಜೊತೆಗೆಲ್ಲ ನಾನು ಪ್ರಪಂಚನ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಹೇಗೆ ಬ್ರಹ್ಮಚಾರಿ ಆಗಕ್ ಸಾಧ್ಯ ಅಂತ ಹೇಳಿದಾಗ ಅವನು ಮತ್ತೆ ಅನುಮಾನಕ್ಕೀಡಾಗ್ತಾನೆ, ಏನ್ ಮಾಡೋದಪ್ಪ ಅಂತ. ಆದ್ರೂ ಮತ್ತೆ ಗಟ್ಟಿ ಮನಸ್ಸು ಮಾಡಿ ಸ್ವಾಮಿಯ ಪಾದವನ್ನು ಹಿಡಿದು ಕೇಳ್ತಾನೆ, ಇಲ್ಲ ನಾನು ಪ್ರದಕ್ಷಿಣೆಯನ್ನ ಮಾಡಲೇಬೇಕು, ನಿಮ್ ಪ್ರದಕ್ಷಿಣೆ ಮಾಡೋದ್ರಿಂದ ನನ್ನ ರೋಗ ಬಾಧೆ ಹೋಗ್ತದೆ ಅಂತ ಹೇಳಿದಾರೆ, ಹಾಗಾಗಿ ನಾನು ಪ್ರದಕ್ಷಿಣೆ ಮಾಡಲೇಬೇಕು ಅಂತ ಹೇಳಿದಾಗ ಸ್ವಾಮಿ ಅವನ ಮನಸ್ಸನ್ನ ಅರ್ಥ, ಆಯ್ತು ನೀನ್ ಪ್ರದಕ್ಷಿಣೆ ಮಾಡು ಅಂತ ಹೇಳ್ತಾರೆ. ಅವಾಗ ಸ್ವಾಮಿ ಒಂದು ಪ್ರದಕ್ಷಿಣೆ ಮಾಡ್ತಿದ್ದಂಗೆ ಅವನ ರೋಗ ಬಾಧೆ ಕಡಿಮೆ ಆಗ್ತಾ ಬರ್ತದೆ. ಅವಾಗ ಸ್ವಾಮಿ ಹೇಳ್ತಾರೆ, ಒಂದು ಸ್ವಲ್ಪ ದಿವಸ ನೀನ್ ನಮ್ಮಲ್ಲೇ ಇದ್ಬಿಟ್ಟು ನೀನ್ ಪ್ರಸಾದವನ್ನು ತೆಗೆದುಕೊಂಡು ಹೊರಡಂತ. ಆಯ್ತು ಅಂತೇಳಿ ಅಲ್ಲೇ ಇದ್ಬಿಟ್ಟು ಸ್ವಾಮಿನ ಪ್ರಸಾದವನ್ನು ತೆಗೆದುಕೊಂಡ್ಬಿಟ್ಟು ಅವನೊಂದು 15 ಸಲ ಇರ್ತಾನೆ. ಸಂಪೂರ್ಣವಾಗಿ ಅವನ ರೋಗ ಬಾಧೆ ಎಲ್ಲ ಪರಿಹಾರವನ್ನು ಸ್ವಾಮಿ ಮಾಡ್ತಾನೆ ಅಂತ ಹೇಳ್ತಾ ಈ ಸಣ್ಣ ವಾಕ್ಯವನ್ನು ಮುಗಿಸ್ತಾ ಇದೆ.